ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಮಾಡತಕ್ಕಂಥ ನಿರ್ಧಾರಕ್ಕೆ ರಾಜ್ಯದ ಪ್ರತಿಪಕ್ಷಗಳು ಬಂದಿದ್ವು. ಇದೀಗ ಇವತ್ತು ಪಾದಯಾತ್ರೆಯ 5ನೇ ದಿನವನ್ನು ತಲುಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪಾದಯಾತ್ರೆಯ ಮೂಲ ಉದ್ದೇಶವನ್ನೇ ಮರೆತು ಈ ಒಂದು ಆ ಉದ್ದೇಶಕ್ಕೆ ಬದಲಾಗಿ ಬೇರೆ ರೀತಿಯ ಒಂದು ತಿರುವನ್ನ ಈ ಒಂದು ಪಾದಯಾತ್ರೆ ಪಡ್ಕೊಂಡಿದ್ದು ಇದೀಗ ಬಿಜೆಪಿ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಮೂಢ ಹಗರಣದಲ್ಲಿ ಸಿಲುಕಿಕೊಂಡಿದ್ದು ಅವರ ಕುಟುಂಬಸ್ಥರೇ ಭಾಗಿಯಾಗಿದ್ದಾರೆ ಎನ್ನಲಾಗದಂತಹ ಈ ಹಗರಣದಲ್ಲಿ ಅಕ್ರಮವಾಗಿ ಸೈಟ್ ಅನ್ನ ಪಡೆದಿದ್ದಾರೆ ಅಂತಕ್ಕಂಥ ಆರೋಪವನ್ನ ಬಿಜೆಪಿ ನಾಯಕರು ಸದನದ ಒಳಗೆ ಮತ್ತು ಹೊರಗೆ ಮಾಡಿದರು. ಈ ಕಾರಣಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹಕ್ಕೆ ಕೈ ಹಾಕಿ ಅದಾದ ನಂತರ ಸದನದ ಹೊರಗೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡೋ ನಿರ್ಧಾರಕ್ಕೆ ಬಂದು ಪಾದಯಾತ್ರೆಯನ್ನ ಆರಂಭ ಕೂಡ ಮಾಡಿದರು. ಮೊದಲು ಸರಿಯಾದ ದಿಕ್ಕಿನಲ್ಲೇ ಸಾಗ್ತಾ ಇದ್ದಂತಹ ಒಂದು ಈ ಪಾದಯಾತ್ರೆ ಕೊನೆಗೆ ಬರುತ್ತಾ ತನ್ನ ಮೂಲ ಉದ್ದೇಶವನ್ನೇ ಕಳೆದುಕೊಂಡು ಬೇರೆಯ ದಿಕ್ಕಿನೆಡೆಗೆ ಸಾಗಿದ್ದು ಅತ್ಯಂತ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಈ ಒಂದು ಪಾದಯಾತ್ರೆಯನ್ನ ದಿಕ್ಕು ತಪ್ಪಿಸುವಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಬಹುತೇಕ ಯಶಸ್ವಿಯಾಗಿದ್ದು ಕಾಂಗ್ರೆಸ್ನ ರಣತಂತ್ರ ಇಲ್ಲಿ ದೊಡ್ಡ ಕೆಲಸವನ್ನ ಮಾಡಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ತನ್ನ ಗುರಿಯನ್ನು ತಲುಪುವುದರಲ್ಲಿ ವಿಫಲವಾಗಿದ್ದಾದರೂ ಯಾಕೆ, ಕಾಂಗ್ರೆಸ್ ಕೈಗೊಂಡಿರ್ತಕ್ಕಂಥ ರಣತಂತ್ರ ಏನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯದ ಜನಾಭಿಪ್ರಾಯವನ್ನು ರೂಪಿಸಬೇಕು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡಿದ್ರು. ಆರಂಭದಲ್ಲಿ ಸರಿಯಾದ ದಿಕ್ಕಿನಲ್ಲೇ ಸಾಗ್ತಾ ಬಂದಿದ್ದಂಥ ಈ ಪಾದಯಾತ್ರೆ ಯಾವಾಗ ಕಾಂಗ್ರೆಸ್ ನಾಯಕರು ಒಂದು ಜನಬೆಂಬಲ ಯಾತ್ರೆಯನ್ನ ಮಾಡ್ತಾ ಬಂದ್ರು, ಆ ಒಂದು ಯಾತ್ರೆಯ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ನೇರವಾಗಿ ಜೆಡಿಎಸ್ನ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡೋದ್ರ ಮೂಲಕ ಈ ಒಂದು ಯಾತ್ರೆಯ ಒಂದು ದಿಕ್ಕನ್ನು ತಪ್ಪಿಸುವಲ್ಲಿ ಬಹುತೇಕ ಯಶಸ್ವಿಯಾದರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಮುಂದೆ ಸತ್ಯವನ್ನ ಬಿಚ್ಚಿಡಬೇಕು, ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ ದಾಖಲೆಗಳನ್ನ ರಾಜ್ಯದ ಜನರ ಮುಂದಿಡಬೇಕು, ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಆರಂಭಿಸಿದಂತಹ ಬಿಜೆಪಿಯ ಜೆಡಿಎಸ್ ನಾಯಕರು ಅದಾದ ನಂತರ ಈ ಒಂದು ಕಾಂಗ್ರೆಸ್ ನಡೆಸ್ತಕ್ಕಂಥ ವಾಗ್ದಾಳಿಗೆ ಪ್ರತ್ಯುತ್ತರವನ್ನ ಕೊಡೋದ್ರಲ್ಲಿಯೇ ಸಂಪೂರ್ಣವಾಗಿ ಮಗ್ನವಾಗಿ ಹೋದರು. ಯಾವ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಡಿ.ಕೆ. ಶಿವಕುಮಾರ್ ಈ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗಿಂತ ಮುಂದೆ ಹೋಗಿ ಸಮಾವೇಶವನ್ನು ನಡೆಸೋದು, ಆ ಸಮಾವೇಶದಲ್ಲಿ ಜೆಡಿಎಸ್ನ ನಾಯಕರ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದು, ಆ ಹಿಂದೆ ಹೋಗ್ತಕ್ಕಂಥ ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಜೆಡಿಎಸ್ನ ನಾಯಕರು ಅದರಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಈ ಡಿ.ಕೆ. ಶಿವಕುಮಾರ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು, ಬರೀ ಇಷ್ಟೇ ಆಗ್ತಾ ಇದೆ. ಅದನ್ನ ಬಿಟ್ಟು ಈ ಏನು ಮೂಢ ಹಗರಣದ ಒಂದು ಪ್ರಸ್ತಾಪ ಕೂಡ ಈ ಪಾದಯಾತ್ರೆಯಲ್ಲಿ ಆಗದೆ ಇರತಕ್ಕಂಥದ್ದು ಇದೀಗ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಈ ಪಾದಯಾತ್ರೆಯ ಮೂಲ ಉದ್ದೇಶವನ್ನು ದಿಕ್ತಪ್ಪಿಸಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಬಹುದೊಡ್ಡ ರಣತಂತ್ರವನ್ನು ಎಳೆದಿದ್ದಂತಹ ಕಾಂಗ್ರೆಸ್ ನಾಯಕರು ಈಗ ಆ ರಣತಂತ್ರದ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಪಾದಯಾತ್ರೆಯ ಸಂಪೂರ್ಣ ಡೈವರ್ಷನ್ ಅನ್ನ ಮಾಡಬೇಕು, ಆ ಮೂಲಕ ರಾಜ್ಯದ ಜನರನ್ನ ಬೇರೆ ಕಡೆ ಗಮನ ಸೆಳೆಬೇಕು ಅನ್ನೋ ಉದ್ದೇಶಕ್ಕೆ ವೈಯಕ್ತಿಕ ನಿಂದನೆಗೆ ಇಳಿದಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸತತವಾಗಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ವೈ. ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ. ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ವಾಗ್ದಾಳಿಗೆ ಪ್ರತ್ಯುತ್ತರವನ್ನ ಕೊಡೋದ್ರಲ್ಲಿಯೇ ಈ ಎರಡೂ ಮೈತ್ರಿ ಪಕ್ಷದ ನಾಯಕರು ನಿರತರಾಗಿರ್ತಕ್ಕಂಥದ್ದು. ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ವಿಚಾರವನ್ನು ಕೂಡ ಈ ಪಾದಯಾತ್ರೆಯ ವೇಳೆಯಲ್ಲಿ ಪ್ರಸ್ತಾಪ ಮಾಡದೇ ಇರತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದ್ದು, ಬಿಜೆಪಿ ಹಾಗೂ ಜೆಡಿಎಸ್ ಅನ್ನ ಒಂದು ಡೈವರ್ಟ್ ಮಾಡೋದ್ರಲ್ಲಿ ಕಾಂಗ್ರೆಸ್ನ ರಣತಂತ್ರ ಸಂಪೂರ್ಣ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಈ ಒಂದು ರೀತಿಯ ನಡೆಯನ್ನ ಬಿಜೆಪಿಯ ಶಾಸಕ ಯಲಹಂಕದ
ಈ ಬಿಜೆಪಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರು ನೇರವಾಗಿಯೇ ಖಂಡಿಸಿದ್ದು, ಕುಮಾರಸ್ವಾಮಿ ಅವರು ಈ ಒಂದು ಪಾದಯಾತ್ರೆಯ ಮೂಲ ಉದ್ದೇಶವನ್ನೇ ದಿಕ್ತಪ್ಪಿಸ್ತಾ ಇದ್ದಾರೆ. ಆ ಮೂಲಕ ತೀವ್ರ ವೈಯಕ್ತಿಕ ದಾಳಿಗೆ ನಿಂದನೆಗೆ ಇಳಿಯೋದ್ರ ಮೂಲಕ ಈ ಮೂಲ ಉದ್ದೇಶವನ್ನೇ ಮರೆತಿದ್ದಾರೆ. ಇದು ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಆಡಿರ್ತಕ್ಕಂಥದ್ದು. ಇದೀಗ ಪಾದಯಾತ್ರೆ ಯಾವ ಒಂದು ಹಂತಕ್ಕೆ ತಲುಪಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ಹಳೆ ಮೈಸೂರು ಭಾಗದಲ್ಲಿ ನಡೀತಿರ್ತಕ್ಕಂಥ ಈ ಪಾದಯಾತ್ರೆ ಬಿಜೆಪಿಗೆ ಅಷ್ಟೇನು ಬಲ ಇಲ್ಲದೇ ಇರತಕ್ಕಂಥ ಒಂದು ಜಾಗ. ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ತನ್ನದೇ ಆದಂತಹ ಪ್ರಭಾವವನ್ನು ಈ ಭಾಗದಲ್ಲಿ ಹೊಂದಿದ್ದು, ಬಿಜೆಪಿ ತನ್ನ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ವಿಜಯೇಂದ್ರ ಅವರು ಯಾವುದೇ ರೀತಿಯ ಒಂದು ನಾಯಕರಾಗೋದು ಬೇಕಾಗಿಲ್ಲ. ಆ ಕಾರಣಕ್ಕೆ ಪಾದಯಾತ್ರೆಯ ವೇಳೆಯಲ್ಲಿಯೇ ಈ ಇಬ್ಬರೂ ನಾಯಕರು ಪರಸ್ಪರ ಒಂದು ವೈಯಕ್ತಿಕ ವಾಗ್ದಾಳಿಗೆ ಇಳಿದಿದ್ದು, ಇಬ್ಬರು ಕೂಡ ಉತ್ತರವನ್ನ ಕೊಡೋದು, ಪ್ರಶ್ನೆಯನ್ನ ಕೇಳೋದು, ಉತ್ತರವನ್ನ ಕೊಡೋದು, ಇಷ್ಟರಲ್ಲೇ ನಿರತರಾಗಿದ್ದಾರೆ. ಪಾದಯಾತ್ರೆಯ ಮೂಲ ಉದ್ದೇಶವನ್ನೇ ಮರೆತು ಕುಮಾರಸ್ವಾಮಿಯ ಒಂದು ಸಂದರ್ಭದಲ್ಲಿ ಆಗಿದ್ದಂತಹ ಹಗರಣಗಳು, ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದಂತಹ ಹಗರಣಗಳನ್ನ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಕಾಂಗ್ರೆಸ್ ನಾಯಕರ ಏಟಿಗೆ ತಿರುಗೇಟುಕನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಕೂಡ ಕೈ ಹಾಕಿದ್ದು, ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಪ್ರಸ್ತಾಪ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಪಾದಯಾತ್ರೆ ಇನ್ನೂ 4-5 ದಿವಸ ನಡೆಯಲಿದ್ದು, ಈ 4-5 ದಿವಸಗಳಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಪಾದಯಾತ್ರೆಯ ಮೂಲ ಉದ್ದೇಶಕ್ಕೆ ಮರಳಿ ಸಿದ್ದರಾಮಯ್ಯನವರ ರಾಜೀನಾಮೆ ಆಗ್ರಹಿಸದೆ ಹೋದ್ರೆ ಈ ಪಾದಯಾತ್ರೆ ಬಹುದೊಡ್ಡ ಒಂದು ವೈಫಲ್ಯವನ್ನ ಕಾಣುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಜೆಪಿ ಜೆಡಿಎಸ್ ನಡೆಸ್ತಿರ್ತಕ್ಕಂಥ ಈ ಮೈಸೂರು ಚಲೋ ಪಾದಯಾತ್ರೆ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತಾ, ಅಥವಾ ಈ ಮೈತ್ರಿ ಪಕ್ಷಗಳನ್ನು ಕಟ್ಟಿಹಾಕುವಲ್ಲಿ ಕಾಂಗ್ರೆಸ್ನ ರಣತಂತ್ರ ಸಕ್ಸಸ್ ಆಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.